ಹಾಯ್ ಡಿಯರ್ಸ್, ವೆಲ್ಕಮ್ ಟು ಸುಜೇಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನದು ನನ್ನ ಭಾವನೆ. ಇವತ್ತಿನ ವ್ಲಾಗ್ ಒಂದು ಪೀಸ್ಫುಲ್ ವ್ಲಾಗ್. ನಾನು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀನಿ ಅಂತ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ. ನನ್ನ ಓಲ್ಡ್ ಲೈಫ್ ಹೇಗಿತ್ತು, ಆ ಲೈಫ್ನ ಇವಾಗ ನಾನು ಜೀವಿಸ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಸೊ ಓಲ್ಡ್ ಲೈಫ್ ಅಂತಂದರೆ ಹೀಗೆ ವ್ಲಾಗ್ ಮಾಡ್ತಾ, ಅಡುಗೆ ಮನೆ ಕೆಲಸ ಮಾಡ್ತಾ, ಸಾಕಷ್ಟು ರೆಸಿಪೀಸ್ ಮಾಡ್ತಾ, ಮನೆ ಕ್ಲೀನ್ ಮಾಡ್ತಾ, ಟೆರೆಸಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ, ಪ್ರಾಣಿಗಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾ ಇದ್ದಿದ್ದೆ ನನ್ನ ಓಲ್ಡ್ ಲೈಫ್. ಅದ್ರ ಜೊತೆಗೆ ಮನೆಯವರ ಕೇರಿಂಗ್ ಅಂತೂ ಇದ್ದೇ ಇರ್ತಿತ್ತು. ಸೊ ಈ ಸರ್ತಿ ಅಂತೂ ಈ ಬ್ರೇಕಲ್ಲಿ ನಾನು ಸಾಕಷ್ಟು ಕುಕ್ಕಿಂಗ್ ಮಾಡಿದ್ದೀನಿ. ಈಗಾಗಲೇ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಗೆ ನನ್ನ ಕುಕ್ಕಿಂಗ್ ಚಾನಲಲ್ಲೂ ಕೂಡ ಈಗಾಗಲೇ ಸಾಕಷ್ಟು ರೆಸಿಪೀಸ್ ಶೇರ್ ಮಾಡ್ತಾಯಿದ್ದೀನಿ. ಇನ್ನೇನು ಕೆಲವೇ ಹೆಜ್ಜೆಗಳು ಬಾಕಿ ಇದೆ 100K ಆಗೋದಕ್ಕೆ ಕುಕ್ಕಿಂಗ್ ಚಾನಲಲ್ಲಿ. ಸೊ ಪ್ಲೀಸ್ ಸ್ವಲ್ಪ ನನಗೆ ಸಪೋರ್ಟ್ ಮಾಡಿ ಕುಕ್ಕಿಂಗ್ ಚಾನಲ್ 100K ರೀಚ್ ಮಾಡೋದಕ್ಕೆ. ಅಟ್ಲೀಸ್ಟ್ ನನಗೆ ನ್ಯೂ ಇಯರ್ ಅಷ್ಟರಲ್ಲಾದರೂ 100K ರೀಚ್ ಆಗಬೇಕು ಅಂತ ಅನ್ನೋದೇ ಆಸೆ. ಇವತ್ತು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ತುಂಬ ದಿನದಿಂದ ಈ ಏನು ಐರನ್ ಪಾತ್ರೆಗಳನ್ನು ಸೀಸನಿಂಗ್ ಮಾಡಿರಲಿಲ್ಲ, ಅದನ್ನೆಲ್ಲ ಸೀಸನಿಂಗ್ ಮಾಡ್ತಾಯಿದ್ದೀನಿ. ಇದು ಸುಮಾರು ಸತಿ ನಾನು ಯೂಸ್ ಮಾಡ್ತಾನೆ ಇರ್ತೀನಿ, ಚಪಾತಿಗೆ, ದೋಸೆಗೆ ಎಲ್ಲ. ಆ ಎಡ್ಜಸ್ಸಲ್ಲೆಲ್ಲ ಎಣ್ಣೆ ಎಲ್ಲ ಕೂತ್ಕೊಂಡು ಸ್ವಲ್ಪ ಕಲೆಗಳು ಉಳ್ಕೊಂಡ್ಬಿಟ್ಟಿರುತ್ತಲ್ಲ, ಅದನ್ನೆಲ್ಲ ನಾವು ತೆಗೆಯೋದಕ್ಕೆ ಈ ಥರ ಉಪ್ಪು ಹಾಕಿ ಬಿಸಿ ಮಾಡಿ ಸ್ವಲ್ಪ ಉಜ್ಜಿದ್ರೆ ಎಣ್ಣೆ ಕರೆನೂ ಅದು ಕಪ್ಪಗೆ ಏನು ಅಂಟ್ಕೊಂಡಿರುತ್ತೆ ಅದು ಬಂದುಬಿಡುತ್ತೆ. ಹಾಗೆ ಸೀಸನಿಂಗ್ ಕೂಡ ಆಗುತ್ತೆ. ನಮಗೆ ದೋಸೆ ಆಗಲಿ ಚಪಾತಿ ಆಗಲಿ ಮಾಡ್ಕೊಡುವಾಗ ಸೀದು ಹೋಗಲ್ಲ, ಅಂಟ್ಕೊಳ್ಳಲ್ಲ, ನೀಟಾಗಿ ಬರುತ್ತೆ. ಯಾವುದೇ ಕಬ್ಬಿಣದ ಪಾತ್ರೆ ಇದ್ದಾಗಲೂ ಸೀಸನಿಂಗ್ ಮಾಡುವಾಗ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಇಡ್ಬೋದು. ನಾನು ಈ ಥರ ಹೆಂಚುಗಳನ್ನೆಲ್ಲ ಜಾಸ್ತಿ ಅಂದರೆ ಏನು ಕಾವಲಿಗಳನ್ನೆಲ್ಲ ಜಾಸ್ತಿ ಬಳಸುವಾಗ ಎಣ್ಣೆ ಏನಾದರೂ ಎಕ್ಸ್ಟ್ರಾ ಸೈಡಲ್ಲಿ ಅಂಟ್ಕೊಂಡಿದ್ರೆ ಅದನ್ನು ಬ್ರಷಲ್ಲಿ ಉಜ್ಜದೆ ಈ ಥರ ಉಪ್ಪು ಹಾಕಿ ಬಿಸಿ ಮಾಡಿ ಸ್ವಲ್ಪ ಹಿಂಗೆ ಏನು ಟಿಶ್ಯೂ ಪೇಪರಿಂದನೋ ಒಂದು ಕಾಟನ್ ಬಟ್ಟೆಯಿಂದನೋ ಸ್ವಲ್ಪ ಹೀಗೆ ರಬ್ ಮಾಡ್ತಾ ಹೋದರೆ ಆ ಎಣ್ಣೆ ಅಂಟ್ಕೊಂಡಿರೋದು ಇದ್ರ ಜೊತೆಗೆ ಬಂದುಬಿಡುತ್ತೆ. ನಾವು ಬ್ರಷಲ್ಲೆಲ್ಲ ಉಜ್ಜಕ್ಕೆ ಹೋದರೆ ಸ್ವಲ್ಪ ಅದು ಟೆಕ್ಸ್ಚರ್ ಏನಾಗುತ್ತೆ, ರಫ್ ಆಗುತ್ತೆ ಅಥವಾ ಗೀರ್ದಂಗೆ ಆಗುತ್ತೆ. ಹಾಗಾಗಿ ದೋಸೆ ಎಲ್ಲ ಮಾಡ್ಕೊಳ್ಳೋದಕ್ಕಾಗಲ್ಲ. ಈ ಬಾಣಲಿ ಅಂತೂ ಅದೆಲ್ಲೋ ಮೂಲೆಯಲ್ಲಿ ಹಾಕ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಎಷ್ಟೊಂದು ವಸ್ತುಗಳನ್ನು ನಾನು ಅಡುಗೆ ಮನೆ ಕಡೆಗೆ ಗಮನ ಕೊಡದೆ ಇದ್ದಿದ್ದರಿಂದ ಹಾಳಾಗ್ತಾಯಿತ್ತು. ಇವತ್ತು ಇದ್ರಗಡೆ ಎಲ್ಲ ಗಮನ ಕೊಟ್ಟಿದ್ದೀನಿ. ಇದು ಕೂಡ ರಸ್ಟ್ ಆಗಿರೋದನ್ನು ಒಂದು 2-3 ಸತಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು, ತೊಳೆದು ಬಿಟ್ಟು. ನಂತರ ಮತ್ತೆ ಇದಕ್ಕೂ ಎಣ್ಣೆ ಹಚ್ಚಿ ಬಿಸಿ ಮಾಡಿ ಸೀಸನಿಂಗ್ ಮಾಡಿಟ್ಟರೆ ತುಂಬ ಚೆನ್ನಾಗಿ ನಾನ್ ಸ್ಟಿಕ್ ಥರನೇ ಇದು ಕೆಲಸ ಮಾಡುತ್ತೆ. ಈ ಓಕ್ ನಾನು ಯೂಶಲಿ ಏನಾದ್ರು ಹುರಿಯೋದಕ್ಕೆ ಅಥವಾ ಏನು ನೂಡಲ್ಸ್ ಮಾಡೋದಕ್ಕೆ ಅಂತದಕ್ಕೆ ಮಾತ್ರ ಉಪಯೋಗಿಸ್ತಾ ಇದೆ. ಎಷ್ಟೊಂದು ದಿನ ಆಯ್ತಲ್ಲ ಈ ಥರ ರೆಸಿಪೀಸ್ ಎಲ್ಲ ಮಾಡಿ, ಹಾಗಾಗಿ ಇದು ಸ್ವಲ್ಪ ರಸ್ಟ್ ಹಿಡಿದಿತ್ತು. ಒಂದು 2-3 ಸತಿ ಚೆನ್ನಾಗಿ ಬ್ರಷಲ್ಲಿ ಉಜ್ಜಿದ್ದೀನಿ. ಆನಂತರ ಫಸ್ಟ್ ಇದನ್ನು ಬಿಸಿ ಮಾಡಿ ಎಣ್ಣೆ ಹಚ್ಬಿಟ್ಟು ನಂತರ ರಿಯೂಸ್ ಮಾಡ್ಕೋಬೋದು. ನೋಡಿ ಫಸ್ಟ್ ಹೇಗಿತ್ತು, ಇವಾಗ ಹೇಗಾಗಿದೆ ಅಂತ. ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡಿದ್ದು ಒಂದು ಬ್ರೇಕ್ ಟೈಮಲ್ಲಿ ನಾನು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಅನ್ನೋದ್ರ ಮೂಲಕನೇ ಸ್ಟಾರ್ಟ್ ಮಾಡಿದೆ. ಆದರೆ ಒಂದು ಶಾಕಿಂಗ್ ನ್ಯೂಸ್ ಏನಂತಂದರೆ, ಹರ್ಷಿತ್ ಅವನು ಟ್ರಿಪ್ಪಿಗೆ ಎಲ್ಲಿ ಹೊರಟಿದ್ನಲ್ಲ, ಅರ್ಧದಲ್ಲೇ ವಾಪಸ್ ಬಂದುಬಿಟ್ಟ. ಏನಾಯಿತು, ಯಾಕೆ ಅವನು ವಾಪಸ್ ಬಂದ, ಅದನ್ನು ಮುಂದೆ ನಾನು ನಿಮಗೆ ಹೇಳ್ತೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ತೊಳೆದ ನಂತರ ಮತ್ತೆ ಇದನ್ನು ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಬಿಸಿ ಮಾಡಿದ್ಮೇಲೆ ಮತ್ತೆ ಇದಕ್ಕೆ ಎಣ್ಣೆ ಹಚ್ಚಬೇಕು. ಕಬ್ಬಿಣದ ಪಾತ್ರೆಗಳು ಒಂಥರ ಲಾಂಗ್ ಲಾಸ್ಟಿಂಗ್ ಇದ್ದಂಗೆ ಸುಮಾರು ವರ್ಷಗಳು ನಾವು ಇದನ್ನೆಲ್ಲ ಬಳಸೋದ್ರಿಂದ ಅವಾಗವಾಗ ಇದನ್ನು ಸೀಸನಿಂಗ್ ಮಾಡಿಡ್ತಾ ಇದ್ದರೆ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇದನ್ನು ನಾನು ಇಂಡಸ್ ವ್ಯಾಲಿನಲ್ಲಿ ತೊಗೊಂಡಿರೋದು. ಇಂಡಸ್ ವ್ಯಾಲಿನಲ್ಲಿ ತೊಗೊಂಡಿರೋಂಥ ಎಲ್ಲ ಪಾತ್ರೆಗಳು ತುಂಬ ಚೆನ್ನಾಗಿದೆ. ಬರೀ ಕಬ್ಬಿಣದ ಪಾತ್ರೆ ಅಂತ ಅಷ್ಟೇ ಅಲ್ಲ, ನಾನು ಉಪಯೋಗಿಸೋಂಥ ಸುಮಾರು ಬಾಣಲಿಗಳು ಹಾಗೆ ಕುಕ್ಕರ್ ಇದೆಲ್ಲನೂ ಇಂಡಸ್ ವ್ಯಾಲಿನಲ್ಲೇ ನಾನು ತರಿಸಿದ್ದೆ. ಸೊ ತುಂಬ ಚೆನ್ನಾಗಿದೆ. ಎಲ್ಲ ಕ್ವಾಲಿಟಿ ವೈಸ್ ಹೇಳಬೇಕು ಅಂತಂದರೆ ಕಬ್ಬಿಣದ ಪಾತ್ರೆನಲ್ಲೂ ಕೂಡ ಸ್ವಲ್ಪ ತೆಳ್ಳಗಿರೋಂಥ ಕಬ್ಬಿಣದ್ದು ಸಿಗುತ್ತೆ. ಹಾಗೆ ಕಾಸ್ಟ್ ಐರನ್ ಪಾತ್ರೆಗಳು ಸ್ವಲ್ಪ ದಪ್ಪಕ್ಕಿರೋವಂಥ ವೆಯ್ಟ್ ಜಾಸ್ತಿ ಇರೋವಂಥ ಕಬ್ಬಿಣದ ಪಾತ್ರೆಗಳು ಸಿಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಇವಾಗ ಸೀಸನಿಂಗ್ ಆಗಿದೆ. ಮತ್ತು ನಾವು ಅಡುಗೆ ಮಾಡಲಿಕ್ಕೆ ಉಪಯೋಗಿಸೋದಕ್ಕೂ ಈ ಪಾತ್ರೆಗಳು ರೆಡಿಯಾಗಿದೆ. ಮಧ್ಯಾಹ್ನದ ಊಟಕ್ಕೆ ಸಿಂಪಲ್ಲಾಗಿ ರಸಮ್ ಮಾಡ್ತಾಯಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಹುರುಳಿಕಾಳು ರಸಮ್ ತೋರಿಸಿದ್ದೆ, ಆದರೆ ಇದು ಇನ್ಸ್ಟಂಟ್ ರಸಮ್. ಫಸ್ಟು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ, ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಂಡ ನಂತರ 2 ಟೊಮೆಟೊನ ಗ್ರೈಂಡ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಿದ್ದೀನಿ. ಇದ್ರ ಜೊತೆಗೆ 2 ಟೇಬಲ್ ಸ್ಪೂನಷ್ಟು ರಸಮ್ ಪ್ರೀಮಿಕ್ಸ್, ಒಂದು ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೋಬೇಕು. ಈ ರಸಮ್ ಪ್ರೀಮಿಕ್ಸಲ್ಲೇ ನಾವು ತೊಗರಿಬೇಳೆ, ಹುಣಸೆಹಣ್ಣು, ಜೀರಿಗೆ, ಮೆಣಸು, ಮೆಂತ್ಯ ಮತ್ತು ಏನು ಉಪ್ಪು, ಮೆಣಸಿನ್ಕಾಯಿ, ಕರಿಬೇವು, ಹಿಂಗು ಎಲ್ಲನೂ ಹಾಕಿದ್ದೀವಿ. ಏನು ಹಾಕುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ ನಾನು ಒಗ್ಗರಣೆಯಲ್ಲಿ ಜೀರಿಗೆ, ಸಾಸಿವೆ ಮತ್ತು ಟೊಮೆಟೊ ಪ್ಯೂರಿ ಮತ್ತು ಏನದು ಬೆಳ್ಳುಳ್ಳಿ ಮಾತ್ರ ಹಾಕಿದ್ದೀನಿ ಅಷ್ಟೇ.
ಸೊ ಇದರಲ್ಲಿ ಬೇಳೆನೂ ಇದೆ, ಹುಳಿನೂ ಇರುತ್ತೆ, ಉಪ್ಪೂ ಇರುತ್ತೆ, ಖಾರನೂ ಇರುತ್ತೆ, ಎಲ್ಲ ಇದೆ. 2 ಟೇಬಲ್ ಸ್ಪೂನಷ್ಟು ಪುಡಿ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಬೆಲ್ಲ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ನೀರು ನಮ್ಗೆ ಎಷ್ಟು ಬೇಕು ಅಂತ ಹಾಕಿ 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಲಾಸ್ಟಲ್ಲಿ ಕಟ್ ಮಾಡಿದ್ರೆ ಕೊತ್ತಂಬರಿ ಹಾಕಿದ್ರೆ ಬಿಸಿ ಬಿಸಿ ಆಗಿರುವಂಥ ಒಂದು ಒಳ್ಳೆ ಘಮ ಇರುವಂಥ ರಸಮ್ ರೆಡಿ ಆಯಿತು. ಇದರಲ್ಲಿ ಹಿಂಗು ಕೂಡ ಹಾಕಿರೋದ್ರಿಂದ ಹಿಂಗಿನ ಘಮ ಕೂಡ ಇದೆ. ಇದಕ್ಕೆ ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಬಿಸಿ ಅನ್ನಕ್ಕೆ ಕಾಂಬಿನೇಷನ್ ಇದು. ನೆಂಚ್ಕೊಳ್ಳೋದಕ್ಕೋಸ್ಕರ ಏನು ಕಾಬೂಲ್ ಕಡಲೆ ಹುಸ್ಲಿ ಮಾಡ್ತಾಯಿದ್ದೀನಿ. ಕಾಬೂಲ್ ಕಡಲೆ ನೆನೆಸಿ ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೆ. ಒಗ್ಗರಣೆಗೋಸ್ಕರ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡ ನಂತರ ಕರಿಬೇವು ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿ ಹುರ್ಕೊಂಡು ಬೇಯಿಸಿ ಇಟ್ಕೊಂಡಿರೋಂಥ ಕಾಬೂಲ್ ಕಡಲೆ ಹಾಕೋಣ. ಇದು ಫಸ್ಟೇ ನಾನು ಒಂದು ನೈಟ್ ಪೂರ್ತಿ ನೆನೆಸಿಟ್ಟಿದ್ದೆ. 4-5 ವಿಸಿಲ್ ಕೂಗಿಸಿದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕಿ. ಚೆನ್ನಾಗಿ ಬೇಯಿಸ್ಕೋಬೇಕು ಇದು. ಸೊ ಕೈಯಲ್ಲಿ ಮುಟ್ಟಿದ್ರೆ ಹೀಗೆ ಮ್ಯಾಶ್ ಆಗೋ ಥರ ಇದ್ರೇ ಉಸ್ಲಿ ಚೆನ್ನಾಗಿರುತ್ತೆ. ಇದು ಹುರ್ಕೊಳ್ಳೋಂಥ ಟೈಮಲ್ಲೇ ಒಂದು ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಹಾಗೆ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿದ್ಮೇಲೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಹಾಕೋಣ. ಸೊ ಇದು ಲಾಸ್ಟಲ್ಲಿ ಏನು ಕಾಯಿ ತುರಿ ಕೊತ್ತಂಬರಿ ಎಲ್ಲ ಹಾಕಿರೋದ್ರಿಂದನೇ ಫ್ರೆಶ್ ಆಗಿರೋಂಥ ಕೊತ್ತಂಬರಿಯ ಘಮ, ಕಾಯಿ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಥರದ ಸಿಂಪಲ್ ಊಟ ಈ ಚಳಿಗಾಲದಲ್ಲಿ ಹೇಳಿ ಮಾಡಿಸ್ತಂಥ ರೆಸಿಪಿ. ನನಗಂತೂ ಈ ಉಸ್ಲಿ ಹಾಗೇ ತಿನ್ನೋಕ್ಕೂ ಇಷ್ಟ ಆಗುತ್ತೆ. ಸೊ ಏನಾದ್ರು ಸ್ನ್ಯಾಕ್ಸ್ ಥರ ತಿನ್ನಬೇಕು ಅಂತ ಅನ್ಸಿದ್ರು ಇನ್ಸ್ಟೆಂಟಾಗಿದೆ, ನಾವು ಮಾಡ್ಕೊಂಡು ತಿನ್ಬೋದು. ಕಾಳು ಬೇಯಿಸಿಟ್ಕೊಂಡಿದ್ರೆ ಯಾವಾಗ ಬೇಕಾದ್ರೂ ಇದನ್ನು ನೆಂಚ್ಕೊಳ್ಳೋದಕ್ಕೆ ನೀವು ಮಾಡ್ಕೋಬೋದು. ಸೊ ಇವತ್ತು ಮಧ್ಯಾಹ್ನದ ಊಟಕ್ಕೆ ರಸಮ್ ರೈಸ್ ಜೊತೆಗೆ ಈ ಉಸ್ಲಿ ನಾನು ಸೈಡ್ ಡಿಶಲ್ಲಿ ಮಾಡಿದ್ದೆ. ಎಲ್ಲಿಗೆ ಹೋಗ್ಬೇಕು ಮಾ? ಸಂಜೆ ಹೊತ್ತು ಇಲ್ಲಿ ಬಂದರೆ ಟೆರೆಸಿಗೆ ಬಂದಾಗ ನಾವು ಕೆಳಗಡೆ ಹೋಗೋಕ್ಕೆ ಇಷ್ಟ ಆಗೋಲ್ಲ. ಅದರಲ್ಲೂ ಮಫಿನ್ನು ಪುಸ್ಪುಸು ಯಾರಾದ್ರೂ ಜೊತೆಲಿದ್ರಂತೂ ಎಷ್ಟು ಟೈಮ್ ಇದ್ರ ಜೊತೆ ನಾವು ಕಳಿತೀವಿ ಅಂದರೆ ಮಫಿನ್ ಸಿಕ್ಕಲೇ ಇಲ್ಲ, ವಾಪಸ್ ಬರಲೂ ಇಲ್ಲ. ಅವನು ಅದೆಲ್ಲಿ ಹೋದ ಏನಾದ ಅಂತಲೇ ಗೊತ್ತಿಲ್ಲ. ನಿಜಕ್ಕೂ ಇವತ್ತಿಗೂ ಬೇಜಾರಾಗುತ್ತೆ. ಆ ಒಂದು ವೀಡಿಯೋಸ್ ಇನ್ನೂ ಅಷ್ಟೊಂದು ಇದೆ ನನ್ನ ಹತ್ರ. ಬೇಜಾರಾದಾಗೆಲ್ಲ ನೋಡ್ತಾ ಇರ್ತೀನಿ. ಪುಸ್ಪುಸ್ ಮಫಿನ್ ಇದ್ದಾಗ ಒಂಚೂರು ಸೌಂಡ್ ಮಾಡ್ತಿರಲಿಲ್ಲ. ಈಗ ಅವನು ಇಲ್ಲದೇ ಇರೋವಂಥ ಟೈಮಲ್ಲಿ ಯಾವಾಗಲೂ ನನ್ನ ಜೊತೆನೇ ಇರ್ತಾನೆ. ಕರೀತಿದ್ದಾನ ನನ್ನನ್ನು. ಎಲ್ಲಿಗಮ್ಮ? ಎಲ್ಲಿಗೆ ಹೋಗೋಣ? ಎಲ್ಲಿಗೆ ಹೋಗೋಣಮ್ಮ? ಇರು ಸ್ವಲ್ಪ ಇಲ್ಲ ಇರು, ಆಮೇಲೆ ಹೋಗೋಣ. ಇರು. ಚಿನ್ನಿ ಮಫಿನ್ ಎಲ್ಲಿ? ಚಿನ್ನಿ ಮಫಿನ್ ಎಲ್ಲಮ್ಮ? ಮಫಿನ್ ಎಲ್ಲೋದ? ಜಾನಕಂದ ನೀನು. ಇದು ಯೂಶ್ವಲಿ ನಾವು ದೇವರಿಗೆ ಪೂಜೆಗೆಲ್ಲ ಬಳಸುವಂಥ ಹೂವು. ನಾನು ಇದನ್ನು ಗಿಡಗಳಿಗೆ ಹಾಕ್ಬಿಡ್ತೀನಿ. ಏನಾದ್ರು ಬೀಜ ಇದ್ದರೆ ಗಿಡಕ್ಕೆ ಹಾಕಿರ್ತೀನಿ. ಒಂದು ಸತಿ ಇದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡು ಇದ್ರ ಜೊತೆಗೆ ಒಂದು ಸ್ವಲ್ಪ ಮಣ್ಣು ಇದೆಲ್ಲ ಮಿಕ್ಸ್ ಮಾಡಿ ಗೊಬ್ಬರ ಮಾಡಿಕೊಂಡು ಅದನ್ನೇ ಗಿಡಕ್ಕೆ ಹಾಕ್ಕೋಬೋದು. ಇದಷ್ಟು ಪ್ಲ್ಯಾಂಟ್ಸ್ ಕಿತ್ಕೊಂಡಿದ್ದೀನಿ ಹಾಕೋಣ ಅಂತ. ಇದಂತೂ ಅದು ಎಷ್ಟೊಂದು ಬೆಳೆಯುತ್ತೆ, ಒಂದು ಹಾಕಿದ್ರೆ ಸಾಕು. ಇಲ್ಲಿ ನೋಡಿ, ಇಲ್ಲೇ ರೂಟಲ್ಲೇನೆ 3 ಇದೆ. ಸಣ್ಣ ಪಾಟ್ಸಲ್ಲಿ ಹಾಕೋಣ ತೊಗೊಂಡೋಗಿ, ಬೇರೆ ಬೇರೆ ಪಾಟಲ್ಲಿ. ಸ್ಪೈಡರ್ ಪ್ಲ್ಯಾಂಟ್ಸ್ ಅಂತ. ಇದು ಇಂಡೋರ್ ಪ್ಲ್ಯಾಂಟ್ ಥರನೂ ಇಟ್ಕೋಬೋದು, ಔಟ್ಡೋರ್ ಪ್ಲ್ಯಾಂಟ್ ಥರನೂ ಇಟ್ಕೋಬೋದು. ಸ್ವಲ್ಪ ತುಳಸಿ ಬೀಜಗಳನ್ನ ಕೂಡ ಹಾಕಿ ಇಟ್ಟಿದ್ದೀನಿ ಬೆಳಿಲಿ ಅಂತ. ಅಟ್ಲೀಸ್ಟ್ ಬೀಜಗಳೇನಾದ್ರು ಇದ್ದರೆ ಇದರಲ್ಲಿ ಸಸಿ ಬೆಳೆಯುತ್ತೆ ಕೆಳಗಡೆ ಹೋದ್ರೆ. ಈ ಥರ ಪೂಜೆಗೆ ಉಪಯೋಗಿಸೋಂಥ ಹೂವನ್ನ ಪಾಟಲ್ಲಿ ಹಾಕಿಟ್ಬಿಟ್ಟು ನಾವು ಒಣಗಿದ ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ, ಮಣ್ಣಲ್ಲಿ ಮಿಕ್ಸ್ ಮಾಡಿ ಪ್ಲ್ಯಾಂಟ್ಸ್ಗೆ ಹಾಕ್ಕೋಬೋದು. ಇದು ಮಿಕ್ಸಿ ಜಾರ್ದಿದು. ಇದನ್ನು ಹೂವು ಮತ್ತು ಬೀಜ ಕಲೆಕ್ಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಓನಮ್ಮ ಪಪ್ಪು, ಹೋಗೋಣ ಇರೋ, ಸ್ವಲ್ಪ ಇಲ್ಲಿರೋಣ ಇರೋ. ತುಂಬ ಜನ ನನ್ನ ಫಾಲೋವರ್ಸ್ಗೆ ನಮ್ಮ ಟೆರೆಸ್ ತುಂಬ ಇಷ್ಟ, ಈ ವ್ಯೂ ತುಂಬ ಇಷ್ಟ ಆಗುತ್ತೆ, ನೇಚರ್ ತುಂಬ ಇಷ್ಟ ಆಗುತ್ತೆ. ಹಾಗೆ ನನಗೂ ಕೂಡ ತುಂಬ ಇಷ್ಟ. ಇಲ್ಲಿ ಬಂದು ನಿಂತ್ಕೊಂಡು ಅದೆಷ್ಟು ಟೈಮ್ ನಾನು ಇಲ್ಲ ಹೀಗೆ ನೋಡ್ತಾ ನಿಂತ್ಕೊಂಡಿರ್ತೀನಿ. ಪುಸ್ ಕೂಗ್ತದೆ ಮಾ ಓನಮ್ಮ, ಏನಮ್ಮ? ನಡಿಯಮ್ಮ ಹೋಗೋಣ, ನಡಿಯಮ್ಮ ನಡಿ ಹೋಗೋಣ. ನಡಿ. ಈ ಸತಿ ಪೇಂಟೆಲ್ಲ ಏನು ಮಾಡೋಕ್ಕಾಗಲಿಲ್ಲ. ತುಳಸಿ ಪೂಜೆಗೆ ತುಳಸಿ ಗಿಡ ತೊಗೊಂಡು ಹೋಗ್ತದೆ ಲಿಫ್ಟಲ್ಲಿ. ದೊಡ್ಡದು ಪಾಟ್ ಎತ್ಕೊಂಡು ಹೋಗೋಕ್ಕಾಗಲ್ಲ, ಲಿಫ್ಟ್ ಒಳಗಡೆ ಇಟ್ಕೊಂಡು ತೊಗೊಂಡು ಹೋಗ್ತಾಯಿದ್ದೀನಿ. ಕೆಳಗಡೆ ಸ್ವಲ್ಪ ಪ್ಲ್ಯಾಂಟ್ಸ್ ಕೂಡ ಇದೆ ಇದರಲ್ಲಿ.
ಅದನ್ನು ಬೇರೆ ಪಾಟ್ಗೆ ಹಾಕಬೇಕು. ಸೊ ಇದನ್ನು ಕೆಳಗಡೆ ತೊಗೊಂಡು ಹೋಗಿ ಇಟ್ಬಿಟ್ಟು ಸೆಕೆಂಡ್ ಫ್ಲೋರ್ ಬಂದಿದ್ದೀವಿ. ಟೇಬಲ್ ಕ್ಲಾತ್ ತೊಗೊಂಡು ಹೋಗ್ಬಿಡ್ತೀನಿ. ಬರ್ತಿದ್ದೀನಿ ಕಣೋ, ಬರ್ತಿದ್ದೀನಿ. ನೀನು ತೊಗೊಂಡು ಹೋಗೋಕ್ಕಾಗಲ್ವ? ಆ ಥರ ಎಲ್ಲ ಲಿಫ್ಟ್ ಒಳಗಡೆ ಹಾಕ್ಕೊಂಡ್ಬಿಟ್ಟು ಕೆಳಗಡೆ ಹೋಗಿ ತೊಗೋತೀನಿ. ಯಾಕಂದರೆ ಇದು 2 ಮೆಂಬರ್ಸ್ ಅಷ್ಟೇ ಇದರಲ್ಲಿ ಹೋಗೋಕ್ಕಾಗೋದು, ಅಂದರೆ 2 ಪರ್ಸನ್ ಅಷ್ಟೇ ಇದರಲ್ಲಿ ಹೋಗೋಕ್ಕಾಗೋದು. ಆ ಕಡೆ ಒಂದು ಸ್ವಲ್ಪ ಟೇಬಲ್ ಕ್ಲಾತ್ ಎಲ್ಲ ಇಟ್ಟಿದ್ದೀನಿ, ಈ ಕಡೆ ಪಾಟ್ ಇಟ್ಟಿದ್ದೀನಿ. ನಾನು ನಡ್ಕೊಂಡು ಹೋಗ್ತಿದ್ದೀನಿ. ನೀನಂತೂ ಕಾಯ್ತಾ ಇದ್ದಾನೆ. ಇಲ್ಲೇ ಕೆಳಗಡೆ ಹೋಗೋವರೆಗೂ ಕಾಯ್ತಿರ್ತಾನೆ. ಎಷ್ಟು ಕತ್ಲೆ ಆಗೋಯ್ತು. ಈಗ ತಾನೇ ಹೊರಗಡೆ ಬೆಳಕಿತ್ತು. ಬಾ. ಅಬ್ಬಾ ಎಷ್ಟು ಗಲಾಟೆ. ಮಫಿನ್ ಇದ್ದಾಗ ಸೈಲೆಂಟಾಗಿದೆಯಲ್ಲ, ಇವಾಗ ಯಾಕೆ ಅಷ್ಟು ಗಲಾಟೆ? ನಿನಗೆ ಕೊಡ್ತಿದ್ದೀನಿ. ಒಂದು ಸೆಕೆಂಡ್ ಇರು. ಹಶ್ವಾಗಿದೆಯಾ? ಇದು ಮಫಿನ್ಗೆ ಅಂತ ತೊಗೊಂಬಂದಿದ್ದು, ಇನ್ನೂ ಖಾಲಿ ಆಗ್ತಾನೆ ಇದೆ. ಅಷ್ಟು ದೊಡ್ಡ ಪ್ಯಾಕೆಟ್ ತರಿಸಿದ್ದು ಹರ್ಷಿತ್ ಮಫಿನ್ಗಂತ. ಆಯಿತು ಬಾ. ಮಫಿನ್ ಇದ್ದಾಗ ಒಂಚೂರು ಸೌಂಡ್ ಮಾಡ್ತಿದ್ದ, ಸುಮ್ಮನೆ ಇರ್ತಿದ್ದ ಅವ್ನು ತಿಂತಾ ಇದ್ದೆ. ಪೆಂಡಿಗಿದೆ ಒಂದು, ನಾಳೆ ಕೊಡ್ತೀನಿ. ಯಾವಾಗಲೂ 7:40ಗೆ ಬೆಳಗ್ಗೆ 11:00ವರೆಗೆ ಒಬ್ಬರು ಬರ್ತಾರೆ. ಅವರು ಈ ಕಾರ್ಟ್ ಅವ್ರು ಬರ್ತಾರೆ. ಆಮೇಲೆ DTDC ಅವ್ರು ಬರ್ತಾರೆ, ಡೆಲಿವರಿ ಅವ್ರು ಬರ್ತಾರೆ. ಇನ್ನೊಂದು ಕೊರಿಯರ್ ಸರ್ವಿಸ್ ಅವ್ರು ಬರ್ತಾರೆ. ಒಬ್ಬೊಬ್ಬರು ಒಂದೊಂದು ಟೈಮಿಗೆ ಬರ್ತಾರೆ. ಮನೇಲಿ ಯಾರು ಒಬ್ರು ಇರಲೇಬೇಕು. ಬೆಳಗ್ಗೆ 11:00ವರೆಗೆ ಒಬ್ಬರು ಬಂದರೆ, ಅದಾದಮೇಲೆ ಮಧ್ಯಾಹ್ನ 1 ಗಂಟೆಗೆ ಒಬ್ಬರು ಬರ್ತಾರೆ, ಮತ್ತು 3 ಗಂಟೆ 3:15 ಒಬ್ಬರು ಬರ್ತಾರೆ. ಇವರು ಡೆಲಿವರಿ ಅವರು ಕೆಲವು ಸತಿ 4 ಗಂಟೆಗೆ ಬರ್ತಾರೆ, ಕೆಲವು ಸತಿ 6 ಗಂಟೆಗೆ ಬರ್ತಾರೆ. ಇವಾಗ ನೋಡಿ 7:45 ಇವಾಗ ಬಂದಿದ್ದಾರೆ ಪಿಕಪ್ಗೆ. ಸೊ ಹೀಗೆ ಆಗುತ್ತೆ. ಮನೇಲಿ ಯಾರು ಒಬ್ರು ಇರಲೇಬೇಕಾಗತ್ತೆ. ಇದು ನಾವು ಪ್ಯಾಕಿಂಗ್ ಮಾಡಿಟ್ಟಿದ್ರು ಕೂಡ ಅವ್ರು ತೊಗೊಂಡು ಹೋಗೋಕೆ ಯಾವ ಟೈಮಿಗೆ ಬರ್ತಾರೆ ಹೇಳೋಕ್ಕೆ ಆಗಲ್ಲ. ಗೇಟ್ ಸೌಂಡ್ ಆಯಿತು, ಅದನ್ನು ನೋಡೋಣ ಅಂತ ಬಂದೆ. ಇನ್ನೊಂದು ಪೆಂಡಿಂಗ್ ಇದೆ, ಒಂದು ಇಡ್ಲಿ ಮಿಕ್ಸ್ ಪ್ರಿಪೇರ್ ಮಾಡಬೇಕು. ಸೊ ಇಲ್ಲಿ ಧೂಳು ತುಂಬ ಇರುತ್ತಲ್ಲ, ಮೇಲ್ಗಡೆ ಟೆರೆಸಲ್ಲಿ ಕುತ್ಕೊಂಡು ಅಲ್ಲೇ ಒಣಗಿಸ್ಬೇಕು. ಕೆಲವೊಮ್ಮೆ ಪಕ್ಷಿಗಳು ಬರುತ್ತೆ, ಅಲ್ಲೇ ಕುತ್ಕೊಂಡು ಕಾಯ್ದು ಅಕ್ಕಿ ಉದ್ದಿನ ಬೇಳೆ ಎಲ್ಲ ತೊಳೆದು ಒಣಗಿಸ್ಬಿಟ್ಟು ನಂತರನೇ ಮಿಲ್ ಮಾಡಿಸೋದು. ಅಡುಗೆ ಮಾಡಬೇಕು. ಈಗಷ್ಟೇ ಹೊರಗಡೆ ಹೋಗಿದ್ದೆ, ತರಕಾರಿ ಎಲ್ಲ ತೊಗೊಂಬರೋಣ ಅಂತ, ಸೊಪ್ಪು ತರಕಾರಿ ಮತ್ತು ಹೂವು ಎಲ್ಲ ತರೋಣ ಅಂತ ಹೋಗಿದ್ದೆ. ಪೂಜೆಗೆ ಹೂವು ಇಲ್ಲ, ಹೂವು ಹಣ್ಣು ಎಲ್ಲ ಖಾಲಿ ಆಗಿದ್ದು. ಇವಾಗ ತೊಗೊಂಬಂದು ನೀರು ಕುಡಿದ್ಬಿಟ್ಟು ಕುತ್ಕೊಂಡಿದ್ದೆ. ಅಷ್ಟರಲ್ಲಿ ಪಿಕಪ್ಪಿಗೆ ಬಂದಿದ್ದಾರೆ. ವಿಂಡೋ ಕ್ಲೋಸ್ ಮಾಡಬೇಡ. ವೆಹಿಕಲ್ ಸೌಂಡ್ಗೆ ನಾವು ಮಾತಾಡೋದು ನಮಗೆ ಕೇಳಿಸಲ್ಲ, ಅಷ್ಟು ಶಬ್ದ ಬರ್ತಿರುತ್ತೆ. ನಾಳೆ ತುಳಸಿ ಪೂಜೆಗೆ ಅಂತ ಸ್ವಲ್ಪ ಪೂಜೆಗೆ ಬೇಕಾಗಿರೋಂಥ ವಸ್ತುಗಳು, ಹಣ್ಣು, ಹೂವು, ತರಕಾರಿ, ಹಾಲು, ಸೊಪ್ಪು ಮತ್ತು ನೆಲ್ಲಿಕಡ್ಡಿ ಇದೆಲ್ಲ ತೊಗೊಂಬರ್ಬೇಕಾಗಿತ್ತು. ಅದಕ್ಕೋಸ್ಕರ ಹೊರಗಡೆ ಹೋಗಿದ್ದೆ. ಸೊ ಹರ್ಷಿತ್ ವಾಪಸ್ ಬಂದುಬಿಟ್ಟ ಅಂತ ಹೇಳಿದೆ. ಯಾಕೆ ಬಂದ, ಅವ್ನ ರೀಸನ್ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ನಿಜಕ್ಕೂ ನಾಳೆ ಬ್ಲಾಗ್ನ ನೋಡಿ, ಯಾಕಂದರೆ ಸ್ವಲ್ಪ ವಿಷಯ ದೊಡ್ಡದೇ ಇದೆ. ನಾಳೆ ಬ್ಲಾಗಲ್ಲಿ ನಾನು ನಿಮಗೆ ಇದನ್ನು ಹಂಚ್ಕೋತೀನಿ, ಯಾಕಂದರೆ ಇವತ್ತಿನ ಬ್ಲಾಗಿಗೆ ಆಗಲೇ ಸುಮಾರು ಟೈಮ್ ತೊಗೊಂಡಿದ್ದೆ. ಸೊ ಡಿಯರ್ಸ್, ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಕೆಲವು ದಿನಕ್ಕಾದರೂ ಸರಿ ನನ್ನ ಓಲ್ಡ್ ಲೈಫ್ನ ನಾನು ಜೀವಿಸಿದೆ, 1-2 ದಿನಕ್ಕೋಸ್ಕರ ಅಷ್ಟೇ. ನಾವೊಂದು 4 ದಿನ ಬ್ರೇಕ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದು, ಅನ್ಫಾರ್ಚುನೇಟ್ಲಿ ಆಗಲೇ ಇಲ್ಲ. 2 ದಿನ ಬ್ರೇಕ್ ತೊಗೊಂಡು ಮತ್ತೆ ವಾಪಸ್ ನಾವು ಬ್ಯಾಕ್ ಟು ರುಟೀನ್ ಅಂತ ಸ್ಟಾರ್ಟ್ ಮಾಡೋ ಹಾಗಾಯಿತು. ಸೊ ಡಿಯರ್ಸ್, ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಕುಕ್ಕಿಂಗ್ ಚಾನಲ್ನ ಪ್ಲೀಸ್ ವಾಚ್ ಮಾಡಿ. ಸಾಕಷ್ಟು ಹೊಸ ರೆಸಿಪೀಸ್ ನಾನಲ್ಲಿ ಪೋಸ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾ, ಇವತ್ತಿನ ಈ ಬ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ. ಹೋಗ್ಬರಲಾ?